ಅಯ್ಯೋ ದೇವ್ರೆ, ಹಂಗಾರೆ ಇವ್ರ ಅಪ್ಪ ಮಗ ತೋಟದ ಬದಿ ಬರಲೇ ಇಲ್ಲನಂತ. ಈ ಥರ ಕಾಯಿ ಬಿದ್ದಾವೆ. ಪುಣ್ಯಕ ಯಾರು ತಗೊಂಡು ಹೋಗದೆ ಇದ್ದಿದ್ಕಾತು. ಮನೇಲಿ ಈಗ ಅಲ್ಲಿ ಕಾಯಿ ಇಲ್ಲ ಅಂತ ಅದರೇನ. ಈಗ ಎಲ್ಲ ಒಟ್ಟು ಹಾಕಿ ಅಂಗಡಿ ಕೊಟ್ಟರು ಸುಮಾರು ಅದಾವೆ. 30-40 ರೂಪಾಯಿ ಅಂತಾರೆ ಒಂದು ಕಾಯಿಗೆ. ಇವನ್ನೆಲ್ಲ ಕೊಡೋಕ್ಕಾಗಲ್ಲ. ದುಡ್ಡಿಲ್ಲ ಅಂತ ಬೇಕಾದ್ರೆ ಯಾವಾಗಲೂ ಹೇಳ್ತಿರ್ತಾರೆ. ಇವತ್ತು ತೊಗೊಂಡೋಗಿ ಹಾಕಿ ಗೌಡ್ರ ಹತ್ರ ಹೇಳ್ಬೇಕು, ಮನೆಗೆ ಬೇಕಾದಷ್ಟು ಇಟ್ಕೊಂಡು ಉಳ್ದು ಪ್ಯಾಟಿಗೆ ಕೊಡೋಣ ಅಂತ. ಅಲ್ಲ, ಸಾಬ್ರಿಗೆ ಹೇಳಿದ್ರೆ ಮನೆಗೆ ಬಂದು ತೊಗೊಂಡು ಹೋಗ್ತಾರಪ್ಪ. ಅಂಥದ್ದೇನಪ್ಪ, ಏನು ಮಾಡ್ತಾರೆ, ಯಾವುದಕ್ಕೂ ಸಣ್ಣ ಬರ್ಬೇಕು. ಅವ್ರು ಬಂದರು ಈ ಪಾಪ ಬಾಣ್ತಿ ತೋಟದ ಕಡೆ ಎಲ್ಲ ಬರೋಕ್ಕಾಗಲ್ಲ. ಎಂಥರೊಂದು ಮನೆ ಕಡೆನಾರು ಇದ್ರೆ ಆತಿತ್ತು. ಎಂತ ಮಾಡ್ತಾ ಇದ್ದೀಯ ಅಲ್ಲಿ? ಬಂದವನೇ ಶುರು ಮಾಡ್ಕೊಂಡ. ಅಲ್ಲಿ ಇರ್ತೋ ಬಿಡ ಕಾಯಿ, ಅಲ್ಲಿ ಇನ್ನೊಂದು ಕೈ ಒಣಗಿದ್ದದೆ ಎಲ್ಲ ಬಿದ್ದ ಮೇಲೆ ಒಟ್ಟಿಗೆ ತಗೊಂಡು ಹೋದ್ರು ಸೈ. ಒಂದಲ್ಲ ಒಣಗ್ದವು ಹಾಗೆ. ಈ ಮರದಲ್ಲೇ ಒಂದು, ಆಚೆ ಮರದಲ್ಲಿ ಒಣಗಿದ್ದೊಂದು ಸಾಧಾರಣ ಹಸ್ರಸ್ರದ. ಆದ್ರೆ ಅವು ಕಾಯಿ ಬೆಳೆದವೆ, ಅವನ್ನು ಕೆಡಗ್ಬೋದು. ಒಂದು 2-3 ಕೈ ಅದಾವೆ ಹಾಗೆ. ಅತ್ಲಾಗ ಎಲ್ಲ ಒಟ್ಟಿಗೆ ಕೆಡಗಿಸಿದ್ರೆ ಯಾರಿಗಾರು ಕೊಡ್ಬೋದಿತ್ತೇನೋ ವಾಗೇಶಣ್ಣ? ಕಾಯಿ ರೇಟ್ ಏನು ಸ್ವಲ್ಪ ಅದೆಯಾ ಈಗ? ಹಂಗೆ ಸ್ವಲ್ಪ ದುಡ್ಡು ಸಿಗ್ತದಪ್ಪ. ಇಲ್ಲ, ಎಲ್ಲಿ ಇದೊಂದೇ ಕೈ ಉಳಿದಿದ್ದೆ. ಹಾಗೆ ಎಲ್ಲ ಮನೆಗೆ ತಗೊಂಡೋಗಿ ಕಾಯೆಲ್ಲ ಖಾಲಿ ಆತ ಬಂದು. ಮರದಲ್ಲೇನಿಲ್ಲ, ಇದು ಅಲ್ಲಿ ರಾಶಿ ಹಾಕಿಡೋ ಒಟ್ಟಿಗೆಲ್ಲ. ಆಚೆಗೊಂದು ಅದು ಎಲೆ ಎಲ್ಲ ಒಟ್ಟು ಕೊಡೋದ ಎಂಥದ ನೋಡ್ತೀನಿ ನಾನು. ನೀ ಮನೇಲಿ ಹೇಳಕ್ಕೆ ಹೋಗ್ಬೇಡ. ಅಲ್ಲ ವಾಗೇಶಣ್ಣ, ಅದು ಹೆಂಗದ? ನಾವು ಹೋಗೋಷ್ಟೊತ್ತಿಗೆ ಕಾಯಿ ಸುಮಾರಿದ್ದು. ಕೆಡಗ್ಸೋಣ ಅಂತ ಹೇಳಿದ್ರೆ ದೊಡ್ಡಮ್ಮನೆ ಬೇಡ ಅಂದರೆ. ಈಗ ಸದ್ಯಕ್ಕೆ ಅದೆಲ್ಲ ಮರೆ ಇಲ್ಲಿ ರಾಶಿ ಹಾಕಿಂಡು ಎಂತ ಮಾಡೋದು ಅಂತ. ಉಳಿದ ಕೈಯೆಲ್ಲ ಎಂತ ಅದು ಹಂಗಾರೆ? ಮನೆಗೇನು ತಗೊಂಡೋಗ್ಲಪ್ಪ, ಮನೇಲಿ ಎಷ್ಟು ಎಂತ ಹೊರ್ಗಡೆ ಯಾರೋ ಏನು ಕೆಲಸಕ್ಕೇನು ಬರಲ್ಲ, ಮನೆಯವರಿಗೆ ಎಷ್ಟು ಕಾಯಿ ಬೇಕು ಏನಪ್ಪ? ಅಲ್ಲ, ಯಾರು ತಗೊಂಡು ಹೋದರೆ ಇನ್ನು ಸ್ವಲ್ಪನೂ ಜಾಗ್ರತೆ ಇಲ್ಲ ವಾಗೇಶಣ್ಣ ನಿಮಗೆ. ಸುಮ್ಮನೆ ದಂಡ ಮಾಡಿದ್ರ ಈಗಿನ ಕಾಯಿ ರೇಟಲ್ಲಿ ಯಾರು ಬಿಡ್ತಾರೆ ಅಂತ ಮಾಡೀರಾ? ಆದರೂ ಮರ ಹತ್ತು ಕೆಡ್ಗೋಕ್ಕಿರ್ಲಪ್ಪ, ಎಷ್ಟು ಬೇಗ ಬಿದ್ದು ಹೋಗೋಕ್ಕಿರಲ್ಲ. ಏನಪ್ಪ ಎಂತ ಅಂತಲೇ ಗೊತ್ತಾಗಲ್ಲ. ಆದರೂ ಒಂದು ಸರಿ ವಿಚಾರಿಸ್ಬೇಕು, ಯಾರು ತೋಟಕ್ಕೆ ಬಂದಿದ್ರೆ ಏನು ಎತ್ತ ಅಂತ. ಇವನು ಬಿಟ್ಟು ಹೋದ್ರೆ ಇವನು ತಗೊಂಡು ಹೋಗ್ತಾರೆ. ಈಗ ಸುಮ್ಮನೆ ರೀ, ನಾನು ಅಲ್ಲೆಲ್ಲರೂ ಒಂದು ಸಿಮೆಂಟ್ ಚೀಲ ಬಿದ್ದದನ್ನು ನೋಡಿ ತಂದು ಹಾಕಿನ ತೊಗೊಂಡು ಹೋಗ್ತೀನಿ. ಅದಕ್ಕೆ ಹಿಡ್ದಷ್ಟು ನಾನು ಹಿಡ್ಕೊತೀನಿ, ಉಳ್ದವು ನೀವು ಕೈಯಲ್ಲಿ ಹಿಡ್ಕೊಳ್ಳಿ. ತೋಟದಲ್ಲಿ ಇಟ್ಟರು ತೊಗೊಂಡು ಹೋಗ್ತಾರಪ್ಪ. ಅಂಥಕ್ಕೂ ನಿಶ್ಚಯ ಸರ್ ಈಗ ಜನ. ಏನಾಗಲ್ಲ ಮಾರಯ್ಯ, ಸುಮ್ಮನಿರ. ಏನು ನನಗಿಂತ ಜಾಸ್ತಿ ಗೊತ್ತಾ ನಿಮಗೆ? ನಮ್ಮ ತೋಟಕ್ಕೆಲ್ಲ ಬಂದು ತೊಗೊಂಡು ಹೋಗೋ ಧೈರ್ಯ ಯಾರೂ ಮಾಡಲ್ಲ. ನಂಗೆ ಗೊತ್ತಿಲ್ಲ ಯಾವಾಗ ಎಷ್ಟು ಮನೆಗೆ ತೊಗೊಂಡು ಹೋಗೀನಿ, ಏನು ಮಾಡೀನಿ ಅಂತ. ಖರ್ಚಾಗಲ್ಲಂತೆ. ಹಾಗೆ ನಿಮ್ಮನೆ ಹಂಗೆ ಅಂತ ಮಾಡ್ದೆ. ಒಂದು ಹೊತ್ತು ಸಾರು ಮಾಡ್ಕೊಂಡು 3 ದಿನ ತಿನ್ನೋಕ್ಕೆ ನಾವು ದಿನಕ್ಕೆ 2 ಹೊತ್ತು ಸಾರು ಆಗ್ಬೇಕು. ಕಾಯಿ ಏನು ಸ್ವಲ್ಪ ಬೇಕಾ? ಹಂಗೆ ಬಂದವರಿಗೆಲ್ಲ ನಮ್ಮ ಅಮ್ಮ 1-2 ಕಾಯಿ ಕೊಡ್ತಿರ್ತದೆ ಎಂತಕ್ಕಾರು. ನಾನು ಹಾಗೆ ಕೊಡ್ತೀನಿ, ಹಂಗೆ ಖಾಲಿ ಅದು. ನೀ ಸುಮ್ಮನಿರ. ಈಗ ಕಾಯೇನು ಬೇಡ, ತೊಗೊಂಡು ಹೋಗೋದು ಬೇಡ, ಇಲ್ಲೇ ಇರಲಿ. ಇದು ಈಗ ಎಂತ ಕೆಲಸ ಎಂತ ಮಾಡವ ನೀನೀಗ? ಕೆಲಸ ಔಷಧಿ ಹೊಡೆಯೋದು ನಾಳೆಯಿಂದ ಅಂದ್ರಲ್ಲ ಗೌಡ್ರ. ಔಷಧಿ ಹೊಡೆಯೋದು? ಹೌದು, ಔಷಧಿ ಹೊಡಿಬೇಕು. ಔಷಧಿ ಹೊಡೆದಾದ್ಮೇಲೆ ಎಂಥ ಕೆಲಸನ? ಏನಾದ್ರು ಕೆಲಸ ಮಾಡ್ತಿರ್ಬೇಕಾ? ಸುಮ್ಮನೆ ಕೂರಬಾರ್ದು. ನಾನು ಅದೇ ಜ್ಞಾನ ಮಾಡೋದು. ಈಗ ನೀ ಇಲ್ಲದೆ ನಂಗೆ ಎಂಥ ಕೆಲಸ ಮಾಡೋಕ್ಕೂ ಬರೋಕ್ಕೆ ಬೇಡ, ಎಂಥದ್ದು ಬೇಡ. ದಿನ ಸುಮ್ಮನೆ ಕಳೆದು ಹೋದು ನೋಡು. ಇದಾದಮೇಲೆ ಕಾಫಿ ಗಿಡ, ಕಾಳುಮೆಣಸಿನ ಗಿಡ ಎಲ್ಲ ನೋಡ್ಬೋದೇನ ಮಾರಾಯ? ಹಾಂ, ನೋಡೋಣ. ಅದಕ್ಕೇನು, ನಾನು ಅದೇ ಜ್ಞಾನ ಮಾಡ್ತಿದ್ದೆ. ನಮ್ಮ ಪಕ್ಕಕ್ಕೆ ನೋಡಿ ಈ ಥರ ಕಾಳುಮೆಣಸಿನ ಹಂಬು ಒಂದು ಅಡಿಕೆ ಮರ ಬಿಡದೆ ಅದಾವು. ಈ ಸತಿ ಕರೆ ಹಿಡ್ದಿದ್ದು ನೋಡಿ ಹೆಂಗೆ ಹಿಡ್ದವೆ. ನಾವು ಹಾಕ್ಕೊಂಡಿದ್ರೆ ಗನಾಗ ಆತಿತ್ತು. ಇಲ್ಲೂ ಹಾಕ್ಬೋದು, ಮನೆ ಬಾಗಿಲಲ್ಲಿ ತೆಂಗಿನ ಸಸಿ 2-3 ಅದಾವಲ್ಲ, ಅವಕ್ಕೂ ಎಲ್ಲ ಹಾಕಿಬೋದು ಗೊತ್ತಾ. ಕಾಲು ಕುಯ್ಕಿ ಬರ್ತೀನಿ, ನಾನೇ ಕೇಳಿ ಕುಯ್ಕಿ ಬರ್ತೀನಿ. ನೋಡೋಣ. ಅದಕ್ಕೆ ನೀವು ಒಂದು ಗುದ್ದು ತೋಡ್ಕೊಟ್ರೆ ನಾನು ಊರ್ತಾ ಬರ್ತೀನಿ, ಊರು ಮಣ್ಣು ಮುಚ್ತಾ ಬರ್ತೀನಿ. ಕಾಫಿ ಗಿಡ ಸಾಧಾರಣದ್ದು ಒಂದು 2 ಹಾರೆ ಮಣ್ಣು ತಕ್ಕೊಂಡು ನಡ್ಬೋದು. ಸಣ್ಣ ಸಣ್ಣ ಗಿಡ ಎಲ್ಲ ಅವನ್ನು ನಡ್ಬೋದು, ಏನಾಗಲ್ಲ. ಒಳ್ಳೆ ಕೆಲಸ. ಹಿಂಗಿದ್ದೆ ಇದು ಮಾಡಿ ವಾಗೇಶಣ್ಣ.
ಹೀಗೆ ಒಂದು ಸ್ವಲ್ಪ ತೋಟ ಗದ್ದೆ ಎಲ್ಲ ಇದು ಮಾಡೋ ಗಮನ ಕೊಟ್ಟರೆ ಗನಗಾತದ. ಪಾಪ ಸಣ್ಣಮ್ಮ ಬಂದವ್ರು ಒಬ್ಬರೇ ಏನು ಮಾಡ್ತಾರೆ. ತೊಗಿ ಮರ ಎತ್ಲಾಗಿ ಎಂಥ ಹೇಳೋಕ್ಕೋದ್ರು ಸಣ್ಣಮ್ಮ ಸಣ್ಣಮ್ಮ ಅಂತೀಯ. ಮಾಡಬೇಕು ಕೆಲಸ. ಯಾವ ಇದರಲ್ಲಿ ಕಾಳುಮೆಣಸಿನ ಹಂಬು ಬಂದದೆ ಕರೆ ಹಂಗೆ ಹಿಡ್ದವೆ ಅಂದರೆ ಅವರು ಇಲ್ಲೆಲ್ಲ ಈಗ ನೀನು ಹೇಳ್ತೀಯ ನೋಡು ಕಾಲು ತಗೊಬಂದು ನೋಡೋಣ ಅಂತ. ಕಾಳುಮೆಣಸಿನ ಕಾಲು ನಟ್ಟಿದ್ದಲ್ಲ ಅದು, ಬಾಳೆಹಣ್ಣರಿಂದ ಗಿಡ ತಂದು ನಟ್ಟಿದ್ದು. ಏನು 2 ವರ್ಷ ಆಗಿದ್ದೇನು ನೋಡು ಹೆಂಗೆ ಬಂದವೆ. ನಟ್ರೆ ಹಂಗಿದ್ದವು ನಡ್ಬೇಕಾ? ಈ ಕಾಲೆಲ್ಲ ತಂದು ನಡೋದೆ ಅಂತ ಅವೇನೋ ರೋಗ ಬಂದವಾದರೂ ಮತ್ತೂ ರೋಗ ಬರ್ತವೆ. ನಮ್ಮ ತೋಟಕ್ಕೆ ಇದನ್ನು ಹಿಡ್ಸ್ಕೊಂಡಂಗೆ ಆಗ್ತದೆ. ಅವೆಲ್ಲ ಬೇಡ, ಗಿಡ ತಂದೇ ನಡ್ಬೇಕು. ಅದು ಒಂದು ಹೌದಯ್ಯ. ಅಲ್ಲ ಅಲ್ಲಿ ಸಣ್ಣ ಮರ ಮನೇಲಿ ಇದ್ನಲ್ಲ, ಅಲ್ಲಿ ಅಯ್ಯ ಹೇಳೋರು ಇದರಲ್ಲಿ ಕೃಷಿ ಇಲಾಖೆಗೆ ಹೋಗಿ ಅಂಥದ್ದು ಇದನ್ನು ಬರೆದು ಕೊಟ್ಟರೆ, ಅರ್ಜಿ ಕೊಟ್ಟರೆ ಸುಮಾರು ಗಿಡ ಕೊಡ್ತಾರಂತೆ. ಕೊಟ್ಟೆ ಗಿಡ ತಂದು ಒಂದು ನೀರು ಮಾಡಿ ಈಗ ಈ ಸತಿ ತಂದು ಇಟ್ಕೊಂಡ್ರೆ ಮುಂದಿನ ಸತಿಗೆ ನಡ್ಬೋದಂತೆ. ಘನಾಗಿರ್ತಾವಂತೆ ಗಿಡ. ಅದೊಂದು ಅರ್ಜಿ ಕೊಟ್ಟು ಬಲ್ಲಿ ನೋಡೋಣ ಹೋದಾರ. ಎಲ್ಲ ಅವು ಎಲ್ಲಿ ಚೆನ್ನಾಗಿ ಬರ್ತವ ಅದರಿಂದ ಕೊಡೋ. ಸುಮ್ಮನೆ ಎಲ್ಲ ಈ ಕಾಲೇ ತಗೊಂಡೋಗಿ ಕತ್ತರಿಸಿ ಊರಿಡ್ತಾರೆ. ಕೆಲವೊಂದು ಬೇರು ಕೊಟ್ಟಿರ್ತವೆ, ಕೆಲವೊಂದು ಬೇರು ಕೊಟ್ಟಿರೋಲ್ಲ. ಗೊತ್ತಾನ ಅವನ್ನೆಲ್ಲ ತಂದು ನಡಬಾರ್ದ, ಚೆನ್ನಾಗಾಗಲ್ಲ. ಯಾರು ತೊಗೊಂಡು ಹೋಗಲ್ಲ, ಅವನ್ನ ಅಲ್ಲೇ ಬಿದ್ದಿರ್ತವೆ. ನಾನು ಹಂಗಂತ ಕಂಡಿದ್ರೆ ಅರ್ಜಿ ಕೊಡ್ತಿರ್ಲ. ಮೊನ್ನೆ ಹೋದವ ನೋಡಿದೆ, ಇಲ್ಲಿ ಯಾರು ತೊಗೊಂಡೋಗಲ್ಲ. ಹೇಳ್ತಿದ್ದ ಅಲ್ಲಿದ್ದವ, ಸುಮ್ಮನೆ ಇವನ್ನ ತೊಗೊಂಡೋದ್ರೆ ದಂಡನೆಯ, ಎಂತಕ್ಕೆ ತೊಗೊಂಡು ಹೋಗ್ತೀರಿ ಸುಮ್ಮನೆ. ನಾವು ಸುಮ್ಮನೆ ಇದ್ರ ಖರ್ಚಿಗ ಬೇಡ. ನಾನು ಬಾಳೆಹೊನ್ನೂರಿಂದನೇ ಗಿಡ ತಂದು ನಡ್ಬೇಕು ಅಂತ ಮಾಡಿನ, ಚೆನ್ನಾಗಿ ಬರ್ತವೆ. ಹೆಂಗೂ ಕಾಳುಮೆಣಸಿನ ಗಿಡ ತರಕ್ಕೆ ಹೋಗ್ತೀವಲ್ಲ, ಹಾಗೆ ಕಾಫಿ ಗಿಡನೂ ಹಾಕಿ ಬರೋದು 100-200 ಅಂತ ಲೆಕ್ಕ ಹಾಕಿನಿ. ಹೌದನ? ಹಂಗಾರೆ ಹಾಗೆ ಮಾಡಿ. ಯಾವತ್ತು ಹೋಗೋಣ ತರಕ್ಕೆ? ತರಕ್ಕೆ ಹೋಗೋಕ್ಕೆ ಒಂದು ಕೆಲಸ ಆಗ್ಯದ. ಹಂಗೊಂದು 8,000 ರೂಪಾಯಿ ಕಮ್ಮಿ ಹೋಗೋಕ್ಕಾಗಲ್ಲ. ಈಗ ಮೊನ್ನೆ ಯಾರು ಹೇಳಿದ್ರು ಕಾಳುಮೆಣಸಿನ ಗಿಡಕ್ಕೆ ಒಂದು ಕೊಟ್ಟಿಗೆ 30 ರೂಪಾಯಿ ಅಂತೆ, ಕಾಫಿ ಗಿಡಕ್ಕೆ ಘನವಾದ್ರೆ 15 ರೂಪಾಯಿ ಅಂತೆ. ಅಲ್ಲಿಗೆ ಎಷ್ಟಾಗ್ತದೆ ಹೇಳ? ಅದೇ ಯೋಚನೆ ಮಾಡ್ತಿದ್ದೀನಿ. ದುಡ್ಡು ಇದ್ದಿದ್ರೆ ಮಾತ್ರ ಈಗ ಒಳ್ಳೆ ಹೊಳುವಾಗಿತ್ತು, ಹೋಗಿ ತಂದು ನಟ್ಟಿದ್ರೆ ಚೆನ್ನಾಗಿ ಬತ್ತಿದ್ದು ಮಾತ್ರ. ಓ ಹೌದನ? ದೊಡ್ಡ ಏನಾದ್ರೆ ಕೇಳಬೇಕಿತ್ತ? ಇಲ್ಲ, ಅವರೆಲ್ಲ ಎಲ್ಲಿ ಕೇಳ್ತಾರೆ ನನ್ನ ಮಾತು. ನಂಗೆ ಅದೇ ಒಂದೊಂದು ಸತಿ ಬೇಜಾರಾಗದ ಗುಂಡ. ಒಂದೊಂದು ಸತಿ ನಾನು ಸುಳ್ಳು ಹೇಳಿನಿ, ಇಲ್ಲ ಅಂತೇನು ಹೇಳಲ್ಲ. ಸತ್ಯ ರೀತಿಲಿ ಹಿಂಗೆ ಎಂಥವ್ರು ಒಂದು ಜಮೀನು ಮನೆ ಇಂಪ್ರೂವ್ ಮಾಡೋಣ ಅಂತ ಹೋದಾಗಲೂ ನೀ ಸುಳ್ಳೇ ಹೇಳ್ತಿದ್ದೀಯಾ ಅನ್ನೋದು. ಅದಕ್ಕೆ ಸುಮ್ಮನಾದ್ನ ನಾನು, ಯಾವುದು ಬೇಡ ಅಂತ ಬಿಟ್ಕೊಂಡು ಕೂತೆ. ಓ ಹೌದನ? ಹೋಗಲಿ ಬಿಡಿ, ಬೇಜಾರು ಮಾಡ್ಕಿಬೇಡಿ. ಒಂದು ಕೆಲಸ ಮಾಡೋಣ ಮಗೇಶಣ್ಣ, ಅವೆಲ್ಲ ಇದು ಕಾಯಿಲೆ ಬಂದು ಹಂಬೇನಲ್ಲ, ಗದವೆ. ನಾನು ಅವು ನೋಡಿ ಕಾಲು ಕುಯ್ಕಿ ಬತ್ತೀನಿ. ಇದನ್ನೇ ಕಾಳುಮೆಣ್ಸಿನ ಕಾಲೇ ನೋಡೋಣ. ಕಾಫಿ ಗಿಡ ಇಲ್ಲಿ ಹುಟ್ಟೇವಲ್ರಿ, ಬಿದ್ದು ಹುಟ್ಟೇವಲ್ಲ, ಹಣ್ಣಾದವೇ ಬಿದ್ದು ಹುಟ್ಟಿದ್ದು. ನನ್ನ ಅಂದಾಜು ಅವು ಗಿಡನೇಯ. ನಮ್ಮ ಇದಕ್ಕೆಲ್ಲ ನಾವು ಅಲ್ಲಿಂದ ಅವು ಕಸಿ ಪಸಿ ತಂದು ಸರಿ ಬರದೇ ಇದ್ದರೆ ಯಾಕೆ ಸುಮ್ಮನೆ? ಬೇಡ, ಸುಮ್ಮನೆ ರೀ ನೀವು. ಅದಕ್ಕಾಗಿ ಬೇಜಾರು ಮಾಡ್ಕಿಬೇಡಿ, ದುಡ್ಡಿಲ್ಲ ಅಂತ. ಇಲ್ಲಿ ಬಿದ್ದವಲ್ಲ, ಬಿದ್ದು ಹುಟ್ಟೇವಲ್ಲ, ಅವನ್ನೇ ಒಳ್ಳೊಳ್ಳೆ ಗಿಡ ತೊಗೊಂಡೋಗಿ ನಾನು ನಡ್ತೀನಿ. ನೀವೊಂದು ಜೊತೆಗೆ ಬಲ್ಲಿ. ಒಬ್ಬನೇ ಆದರೆ ಇದಾಗ್ತದೆ. ನಾ ಹೊಂಡ ತೋಡ್ಕೊಡ್ತೀನಿ, ನೀವು ನಡ್ತಾ ಬರ್ಬೋದು. ಬೇಕಾರೆ ಎಂಥರಾಗಲಿ ಇಷ್ಟು ಮಾಡಬೇಕು ಅನ್ನೋದೊಂದು ಮನಸ್ಸು ಬಂದದಲ್ಲ, ಅದನ್ನು ಕೇಳೇ ಖುಷಿ ಆಯ್ತು. ಮಾಡೋಣ, ನಾನು ನಿಮ್ಮ ಜೊತೆ ಇರ್ತೀನಿ. ನೀನು ಒಬ್ಬ ಹಾಗೆ ಮಾತಾಡ್ತೀವಿ ಮಾರಯ್ಯ. ಈಗ ನಟ್ಕೊಂಡು 2 ವರ್ಷ ಬಿಟ್ಟು ದುಡ್ಡಾದೆ ಅಂದ ಕೂಡಲೇ ಮತ್ತೊಂದೇನಾರ ಆ ಗಿಡ ತಂದು ನಡಕ್ಕಾಗ್ತದ? ನಡ್ತಾನೆ ಸರಿಯಾಗಿದ್ದಿದೆ ನಡ್ಬೇಕು. ಇಲ್ಲೆಲ್ಲ ಬಿದ್ದವನು ತೊಗೊಂಡೋಗಿ ನಡ್ತಾನಂತೆ, ಕಾಣ್ಬಾರ್ದ? ಅವು ದೊಡ್ಡ ಮರ ಆದಂಗೆ ಹಾಕಿ ಕೂತ್ಕೋತವೆ. ಎಂತ ಮಾಡೋದು ಅವನು ಇಟ್ಕೊಂಡ? ಅಯ್ಯೋ ವಾಗೇಶಣ್ಣ, ನಿಮಗೆ ಹಂಗಾರೆ ಎಂಥದ್ದು ಗೊತ್ತಿಲ್ಲ ಕಾಫಿ ಗಿಡದಿದ್ದ. ಕಾಫಿ ಗಿಡ ಅವು ಕುಡಿ ಮುರಿಲ್ಲ, ಹಾಗಾಗಿ ಅವು ಮೇಲಕ್ಕೆ ಹೋಗಿದ್ದು. ಕಸಿ ಮಾಡ್ತಾ ಬಂದಿದ್ರೆ ಚೆನ್ನಾಗಿ ಆತಿದ್ವಪ್ಪ. ಅಲ್ಲಿ ನೀವು ನೋಡಿ, ಅಲ್ಲಿ ಆಚೆ ತೋಟದಲ್ಲಿ ನೋಡಿ, ಅವ್ರೇನು ಬೇರೆ ಎಲ್ಲ ತಂದೊಟ್ಟಿದ್ದ ಕೇಳಿ ನೋಡಿ ಬೇಕಾರೆ. ಅಲ್ಲಿ ನನಗೇನು ಗೊತ್ತಿಲ್ಲ, ಅವರು ಕುಡಿ ಮುರಿತಾರೆ. ನಾನು ನೋಡ್ದಂಗೆ ಯಾವಾಗಲೂ. ಅವತ್ತೊಂದು ದಿವಸ ಇಲ್ಲೆಲ್ಲ ಕೆಲಸ ಆಗಿತ್ತು, ನಾನು ಹೋಗಿದ್ದೆ. ಹೇಳ್ಕೊಟ್ಟಿದ್ರು ಅವರು ಹೆಂಗೆ ಕುಡಿ ಮುರಿಯೋದು ಅಂತ. ನಾನು ಎಲ್ಲ ಸಮ್ ಮಾಡಿ ಕೊಟ್ಟರು ಸಹಿಯಲ್ಲ ನಿಮಗೆ. ನೀವು ಯಾಕೆ ತಲೆ ಬಿಸಿ ಮಾಡ್ಕಿತ್ತೀರಿ?
ಇದರಲ್ಲೇ ಚೆನ್ನಾಗಿ ಬರ್ತವೆ, ಏನಾಗೋದು ಇಲ್ಲ. ಕಾಯಿಲೆ ಪಾಯಿಲೆ ಅಂತ ಬರಲ್ಲ. ಅವು ಯಾವ ಒಳ್ಳೆ ಇದು ಪಾರಂ ಸಸಿ ತಂದು ನಟ್ಟು ಇಲ್ಲಿ ಬಂದಕ್ಕೂ ಕೊಳೆ ಪಳ್ಳೆ ಬರೋಕ್ಕೆ ಶುರು ಆದರೆ ಎಂತಕ್ಕೆ? ಸುಮ್ಮನೆ ತಂದು ನಟ್ಟು ದಂಡಕ್ಕೆ ನೀವು ತಲೆ ಬಿಸಿ ಮಾಡ್ಕೊಬೇಡಿ. ನಾನು ಇದ್ದೀನಲ್ಲ, ನೀವು ಇಷ್ಟೀಗ ಜಮೀನು ಮನೆ ಕೆಲಸ ಮಾಡಬೇಕು ಅನ್ನೋ ಒಂದು ಮನಸ್ಸು ಬಂದದಲ್ಲ, ಅಷ್ಟು ಸಾಕು. ನೋಡಿ ಇನ್ನು ಹೆಂಗೆ ಮಾಡ್ತೀನಿ ನಾನಂತ. ಹೋಗ ನೀನು, ನಿಂಗೆ ಎಂತ ಅರ್ಥ ಆಗೋದೇ ಇಲ್ಲ. ಹೇಳ್ತೀನಿ ಈಗ, ನೀನು ಹಿಂಗೆ ಹೇಳಿಬಿಟ್ರೆ ಅಪ್ಪನೂ ಅದೇ ಸರಿ ಅಂತ ಕೂತ್ಕೋತಾರೆ, ಗೊತ್ತಾ? ಹೇಳಿ ನೋಡೋಣ. ಒಂದು 10,000 ರೂಪಾಯಿ ಇದ್ದರೆ ನಾನು ನೀನೇ ಹೋಗೋಣ. ನಾನೊಬ್ಬನೇ ಹೋಗಿ ತರ್ತೀನಿ, ಸುಳ್ಳು ಹೇಳ್ತೀನಿ ಅನ್ನಂಗಿದ್ರೆ ನೀನು ಜೊತೆಗೆ ಬರ್ಬೋದು. ನಿಂಗೆ ಗೊತ್ತಾಗ್ತದೆ ಯಾವ ಗಿಡ ಒಳ್ಳೆವು ಅಂತ. ಹೋಗಿ ತರೋಣ. ಅಪ್ಪನ ಹತ್ರ ಹೇಳು ನೋಡೋಣ, ಆ ಗಿಡ ನಟ್ಟರು ಒಳ್ಳೇದಾಗ್ತದಂತೆ ಎಲ್ಲ ಹೇಳ್ತಾರೆ ಅನ್ನು. ನೀ ಹೇಳಿದ್ರು ನಂಬ್ತಾರೆ. ಒಂದು ಸತಿ ದುಡ್ಡು ಹಾಕಿದ್ರೆ 2 ವರ್ಷದಲ್ಲಿ ಫಸಲು ಕುಯ್ಬೋದು. ಅವನ್ ತಂದು ನಟ್ರೆ 1 ವರ್ಷಕ್ಕೆ ಸ್ವಲ್ಪ ಬತ್ತಾವಂತೆ. ಪೂರ್ತಿ ಗನಾಗಿ ಬರೋಕ್ಕಂದ್ರೆ 2 ವರ್ಷ, 3ನೇ ವರ್ಷಕ್ಕಂತೂ ಅಷ್ಟರಲ್ಲೂ ಬರ್ತದಂತೆ ಹೇಳ್ಯಾರ ಅವರು. ಎಂಥ ಮಾರ, ಎಂಥರಾಗಲಿ ಕೇಳಿ ನೋಡ್ತೀನಿ. ನೀವು ಇರಬೇಕು ಮಾತ್ರ ಆತ.